ಅರ್ಚನಾ ಅಕ್ಕ ಹುಡುಗಿ ಫೋಟೋ ಪ್ರಿಂಟ್ ಹಾಕ್ಸ್ಕೊಂಡು ತೊಗೊಂಡು ಬಂದಿದ್ದಾರೆ. ಅದನ್ನ ನೋಡಬೇಕು ಅಂತ ಅನಿಸ್ತಿದೆ. ಆಗಿದಾಗೋಗ್ಲಿ, ಅವಳು ಯಾವ ಸೀಮೆ ತ್ರಿಪುರ ಸುಂದರ ಅಂತ ನಾನು ನೋಡ್ತೀನಿ. ಮನ್ಸು ಬೇಡ ನೋಡ್ಬೇಡ ನಿನ್ಗೆ ಯಾಕೆ ಅಂತ ಹೇಳ್ತಿದೆ. ಆದ್ರೆ ಬುದ್ಧಿ ನೋಡು ಬಿಡ್ಬೇಡ ಅಂತಾನು ಅಂತಿದೆ. ಮನ್ಸಿನ ಮಾತು ಕೇಳಲ್ಲ, ಬುದ್ಧಿ ಮಾತು ಕೇಳಲ್ಲ, ಒಂದು ಗೊತ್ತಾಗ್ತಿಲ್ಲಲ್ಲ. ಕೆಲವು ಸಲ ಮನ್ಸಿಗೆ ವಿರೋಧವಾಗಿ ನಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ತಾಯಿ ಅನ್ನಪೂರ್ಣೇಶ್ವರಿ, ಈ ಫೋಟೋ ನೋಡ್ಬಿಟ್ಟು ನನ್ಗೇನು ಹೆಚ್ಚು ಕಡಿಮೆ ಆಗದಿರೋ ಥರ ನೋಡ್ಕೊಳಮ್ಮ. ನೀನೇ ನನ್ನನ್ನು ಕಾಪಾಡಬೇಕು. ನೀನೇನಾ ಬಿಣ್ಣನ್ಗಿತ್ತಿ? ನೋಡಕ್ ಮಳ್ಳಿ ತರ ಇದೆ. ಏನಾದ್ರೂ ಕಳ್ ಕೆಲಸ ಮಾಡಿದ್ರೆ ಆಗಿದೆ ನಿಂಗ್ ಮಾರಿ ಹಬ್ಬ. ಏನ್ ಗುರಾಯಿಸ್ತೀರ್ಯಾ? ನಾನು ಹೇಳೋದ್ ಅರ್ಥ ಆಯ್ತಾ? ಯಾಕೆ ಅವಳ ಜೊತೆ ಮೀಟಿಂಗ್ ಮಾಡಿದ್ದಕ್ಕ? ಯಾರ ಜೊತೆ? ಅದೇ ನಿಮ್ ಮಾಡ್ಲಿ ಜೊತೆ. ಇಲ್ಲ ರೀ, ಯಾವ ಮೀಟಿಂಗು ಇಲ್ಲ. ಯಾಕೆ? ಅವ್ರು ಇವತ್ತು ಆಫೀಸ್ಗೆ ಬರಲಿಲ್ಲ. ಹೌದಾ? ಹಾಂ, ಇವತ್ತು ಯಾವುದೋ ಬೇರೆ ಶೂಟ್ ಒಪ್ಕೊಂಡಿದ್ರಂತೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರು. ನೋಡಿದ್ರ ಹಸ್ಬೆಂಡ್, ಇದೆಲ್ಲ ನಾ ಕಟ್ಟಿದ ದಾರದ ಮಹಿಮೆ. ಈ ದಾರಕ್ಕೂ ಅವ್ರು ಬರ್ದಿರೋದಕ್ಕೂ ಏನ್ರಿ ಸಂಬಂಧ? ಓ, ಅವ್ರು ಬರ್ದೇ ಇರಲಿ, ಮೀಟಿಂಗ್ ಆಗದೆ ಇರಲಿ ಅಂತ ನಾನು ಈ ದಾರ ಕಟ್ಟಿದ್ದು? ಅಯ್ಯೋ ಇಲ್ಲಪ್ಪ, ನಿಮ್ಗೆ ಯಾರು ಕೆಟ್ಟ ದೃಷ್ಟಿ ಬೀಳ್ಬಾರ್ದು ಅಂತ ಕಟ್ಟಿದ್ದು. ಹಾಗೆ ಆಯ್ತಲ್ವಾ? ಅಂದ್ರೆ ಮಾಡಲ್ ಕೆಟ್ಟವ್ರು ಅಂತ ಹೇಳ್ತಿದ್ರಾ? ಅವಳು ಕೆಟ್ಟವಳ ಒಳ್ಳೆವಳ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಅವಳು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳ್ಬಾರ್ದು ಅಂತ ಇದು ಕಟ್ಟಿದ್ದು. ಹಾಗೆ ಆಯ್ತಲ್ವಾ? ನಂಗೆ ಖುಷಿ ಆಯ್ತು. ರೀ, ಒಂದು ಕೆಲಸ ಆಗಿಲ್ಲ ಅಂತ ತಲೆಗೆಡ್ಸ್ಕೊಂಡಿದ್ರೆ ನೀವು ಖುಷಿ 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 ಅಂತಿದ್ದೀರಾ. ಅದಕ್ಕೆ ಯಾವ್ದು ಅತಿ ಮಾಡಬಾರ್ದು ಅಂತ ಹೇಳೋದು. ನಿನ್ನೆಯಿಂದ ಅವಳು ನೋಡಿದ ಖುಷಿಯಲ್ಲಿ ಕುಂಡಾಡ್ತಿದ್ರಿ. ಅವಳೆ ಅತಿ ಲೋಕ ಸುಂದರಿ ಅಂತ ಹೇಳ್ತಿದ್ರಿ. ಅವಳು ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ಮಾಡ್ಲೇ ಸಿಗಲ್ಲ ಅನ್ನೋ ತರ ಆಡ್ತಿದ್ರಿ. ಈಗ ನೋಡ್ರೆ ಕೊಟ್ಲಲ್ವ ಕೈ. ಹೋಗಿ ಬಿಡಿ, ನೆನೆಯಿಂದ ಕೋಪದಲ್ಲಿದ್ರಿ, ಈಗ ಸ್ವಲ್ಪ ನೋಡೋ ತರ ಇದ್ದೀರಾ. ಅಂದ್ರೆ ನಿಮ್ ಮುಖದಲ್ಲಿ ಆ ಕಳೆ ವಾಪಸ್ ಬಂದಿದೆ ಅಂತ. ಅಂಟಿದ್ ಕೊಳೆ ಹೋಯ್ತಲ್ವ? ಕೊಳೆನ ಏನಿಲ್ಲ ಹಸ್ಬೆಂಡ್. ಏನ್ ಮಾಡ್ತೀಯ ಅಂತ ಕೇಳಿದ್ದು ಆ ಹುಡುಗಿ ಅನ್ಕೊಂಡ್ಯಾ? ಗಂಡನ್ ಮೇಲಿರೋ ಪ್ರೀತಿಯಿಂದ ಆ ಫೋಟೋ ಮೇಲೆ ಅಷ್ಟೊಂದು ಕೋಪ ತೋರಿಸ್ತಿದ್ಯಲ್ಲ, ಅದು ನನ್ನ ವಾಯ್ಸ್ ಅಂತ ಗೊತ್ತಾಗದೆ ಇರೋಷ್ಟು. ನಿನಗೇನ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಮತ್ತೆ ಇವಳು ನನ್ ಗಂಡನ ಸವಾಸಕ್ಕೆ ಬಂದಿದ್ ತಪ್ಪಲ್ವಾ? ತಪ್ಪೆ. ಅದಕ್ಕೆ ಶಿಕ್ಷೆ ಕೊಡ್ತಿರೋದು. ಪಾಪ ಆ ಹುಡುಗಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಏನ್ ಹೇಳ್ತಿದ್ದೀರಾ ಅಕ್ಕ? ನಿಜಾನೇ ಹೇಳ್ತಿದ್ದೀನಿ, ಒಂದ್ಸಲ ಆ ಫೋಟೋ ನೋಡು. ನ್ಯಾಚುರಲ್ ಬ್ಯೂಟಿ ಅವಳು. ನೀವು ನಿಮ್ ತಮ್ಮನ ದಾರಿನೇ ಹಿಡಿತಿದ್ದೀರಾ? ಅಂದ್ರೆ ಅವರು ಇವಳನ್ನ ಹೊಗಳ್ತಿದ್ರು, ಈಗ ನೀವು ಶುರು ಮಾಡ್ಬಿಟ್ರಾ? ಚೆನ್ನಾಗ್ ಕಾಣಿಸೋರ್ನ ಹೊಗಳೋದ್ರಲ್ಲಿ ಏನ್ ತಪ್ಪು? ಯಾಕೆ ಆ ಹುಡುಗಿ ಚೆನ್ನಾಗ್ ಕಾಣಿಸಲ್ವಾ? ಚೆನ್ನಾಗಿರ್ಬೋದು, ಆದ್ರೆ ನಂಗೆ ಇಷ್ಟ ಆಗ್ತಿಲ್ಲ. ಆ ಹುಡುಗಿ ಯಾರು ಅಂತ ನನಗೆ ಗೊತ್ತು. ಅಕ್ಕ, ನಿಮ್ಗ ಹುಡುಗಿ ಗೊತ್ತಾ? ಈಗೇನು ನೀನು ಆ ಹುಡುಗಿ ನೋಡ್ಬೇಕಾ? ಬೇಕಾಗಿಲ್ಲ, ನಾನು ಯಾಕೆ ನೋಡ್ಲಿ? ಆ ಹುಡುಗಿ ತುಂಬಾ ಒಳ್ಳೆಯವಳು, ಮುಗ್ದೆ ಮಗು ತರ ಮನ್ಸವಳ್ದು. ಅವಳನ್ನ ನೀನ್ ನೋಡಿದ್ರೆ ನಿನಗೂ ಅವಳ ಮೇಲೆ ಅನುಕಂಪ ಬರುತ್ತೆ. ಹೌದಾ? ಹ್ಞೂ, ಒಂದ್ಸಲ ಆ ಹುಡುಗಿನ ಭೇಟಿ ಮಾಡಿಸ್ಲಾ?
ಎಲ್ಲಿದ್ದಾರೆ? ಈ ಮನೆಗೆ ಬಂದಿದ್ದಾರಾ? ಹಾ, ಇಲ್ಲೇ ಇದ್ದಾಳೆ. ನೀನ್ ಕಣ್ಮುಚ್ಚು, ಕಣ್ಮುಚ್ಚು. ಕಣ್ತೆಗಿ. ಎಲ್ಲಕ್ಕ? ಕನ್ನಡಿಲ್ ಕಾಣಿಸ್ತಿದ್ದಾಳಲ್ಲ ಅವಳೆ. ಅವ್ನ್ ನಿನ್ ಮಾತ್ ಕೇಳಲಿಲ್ಲ ಅಂದ್ರೆ ಕೇಳೋ ಹಾಗೆ ನಾನ್ ಮಾಡ್ತೀನಿ. ಅವನು ಈ ತರ ದಿನ ಕುಡಿತಿದ್ರೆ ಅವನ ಆರೋಗ್ಯ ಏನಾಗಲ್ಲ. ಅವನು ಈ ಮನೆ ಮಗ ಆದ್ರೆ ನನಗೆ ಗಂಡ. ಅವನು ನಿಮ್ಗೆ ಎಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ. ಸಂಜನಾ, ಏನಮ್ಮ ಸಂಜನಾ, ನಿನ್ನ ಕರಿತಿದ್ದಾನ ಅವನು? ಇನ್ ಏನಕ್ಕೆ ಆಂಟಿ ಮತ್ತೆ ಡ್ರಿಂಕ್ಸ್ ಬೇಕು ಅಂತ ಕೇಳಕ್ ಅನ್ಸುತ್ತೆ. ಏನ್ ಕರ್ಮ ಮಾಡಿದ್ವೋ ಏನೋ, ಇವನು ಹುಟ್ಬಿಟ್ಟ. ಎಲ್ಲಾನು ಅನುಭವಿಸ್ಲೇಬೇಕು. ಪಾಪ ಈ ಹೆಣ್ಮಗಳಾಗಿದ್ದಕ್ಕೆ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಬರ್ತೀನಿ. ಅಯ್ಯೋ, ತಿಂಡಿ ತಿನ್ಕೊಂಡು ಹೋಗಿ. ಹೊಟ್ಟೆ ತುಂಬಿತು. ಅಯ್ಯೋ, ಯಾಕೆ ಇವನು ಹೀಗೆಲ್ಲ ಆಡ್ತಿದ್ದಾನೆ?